ಟೈರ್ಗಳಿಗೆ ಬೆಂಕಿ, ರಸ್ತೆ ತಡೆ, ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ. ಇದು ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದಲೇ ಹೊತ್ತಿಕೊಂಡಿದ್ದ ಕಿಚ್ಚು. ಸಚಿವ ಸ್ಥಾನ ವಂಚಿತ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶ. ಹಿರಿಯ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಇಂದು ಚಿಕ್ಕಬಳ್ಳಾಪುರದ 3 ತಾಲೂಕುಗಳನ್ನು ಬಂದ್ ಮಾಡಲಾಗಿತ್ತು. ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳು ಬಂದ್ ಆಗಿದ್ವು. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಬಳಿ ಟೈರ್ ಸುಟ್ಟ ಸುಬ್ಬಾರೆಡ್ಡಿ ಬೆಂಬಲಿಗರು ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಮಗೆ ಸಿಹಿ ನೀಡುವ ಬದಲು ಖಾರ ಕೊಟ್ಟಿದೆ, ಹೀಗಾಗಿ ಸಿಹಿ ತಿನ್ನುವ ಬದಲು ಖಾರ ತಿಂತಿದ್ದೇವೆ ಅಂತ ಮೆಣಸಿನಕಾಯಿ ತಿಂದು ವಿಭಿನ್ನವಾಗಿ ಪ್ರತಿಭಟಿಸಿದ್ರು. ಈ ರಾಸಿಗಡ್ಲೆ ಮೆಣಸಿನಕಾಯಿ ಅಂತಂದು ಅಂದ್ರೆ ತಿನ್ನೋದ್ರ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನೋಡಿ, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ಹಸಿ ಮೆಣಸಿನಕಾಯಿ, ಅದು ರಾಸಿಗಡ್ಲೆ ಹಸಿ ಮೆಣಸಿನಕಾಯಿ ತಂದಿದ್ದಾರೆ. ಅಂದ್ರೆ ಅವ್ರು ಎಷ್ಟು ನೋವಾಗಿದೆ ಅನ್ನೋದನ್ನ ಈ ಒಂದು ಮೆಣಸಿನಕಾಯಿ ಮೂಲಕ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಸಿಹಿ ತಿನ್ನೋ ಬದಲು ಮೆಣಸಿನಕಾಯಿ ತಿಂತಾ ಇದ್ದೀರಿ ಸರ್. ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಖಾರನೇ ಸರ್ ಕೊಟ್ಟಿರೋದು, ಸಿಹಿ ಕೊಟ್ಟಿಲ್ಲ. ಸಿಹಿ ಕೊಟ್ಟಿದ್ದಿದ್ರೆ ನಾವು ಸಿಹಿ ತಿಂತಾ ಇದ್ವಿ, ಅವ್ರು ಖಾರ ಕೊಟ್ಟಿದ್ದಾರೆ. ಖಾರಕ್ಕೆ ಪರ್ಯಾಯನೇ ಮೆಣಸಿನಕಾಯಿ. ಅದಕ್ಕೆ ಮೆಣಸಿನಕಾಯಿ ತಿನ್ನೋ ಮುಖಾಂತರ ನಮ್ಮ ಪ್ರತಿಭಟನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀವಿ ಸರ್. ಈ ನಡುವೆ ಕೆಎಸ್ಆರ್ಟಿಸಿ ಬಸ್ಗಳನ್ನು ಡಿಪೋದಿಂದ ಹಿಂದಕ್ಕೆ ಕಳುಹಿಸಿದ್ದ ದೃಶ್ಯಗಳು ಚರ್ಚೆಗೆ ಗ್ರಾಸವಾಗಿವೆ. ಪ್ರಯಾಣಿಕರು ಬಸ್ಗಾಗಿ ಕಾಯ್ತಿದ್ರೆ ಬಸ್ ನಿಲ್ದಾಣದಿಂದ ಬಸ್ಗಳೇ ವಾಪಸ್ ಹೋಗಿವೆ. ಬಸ್ಗಳಿಲ್ಲದೆ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಪರದಾಡುವಂತಾಯಿತು. ಸೊ ಬಾಗೇಪಲ್ಲಿ ಬಿಟ್ಟು ಹೊರಗಡೆ ಏನು ಹೋಗ್ತಾ ಇದ್ದಾರೆ ಅವರಿಗೆ ಒಂದು ಚೂರು ತೊಂದರೆ ಆಗ್ತಾ ಇದೆ ಸರ್. ನಾವು ಚಿಕ್ಕಬಳ್ಳಾಪುರ ಹೋಗ್ಬೇಕು ಸರ್. ಇಲ್ಲಿ ಯಾವಾಗಿಂದ ವೇಟ್ ಮಾಡ್ತೀವಿ? ಇಲ್ಲಿ ಒಂದು ಅರ್ಧ ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್. ಬಸ್ಸೇ ಇಲ್ಲ? ಇಲ್ಲ ಸರ್, ಬಸ್ ಬರ್ತಾ ಇಲ್ಲ ಸರ್. ಇನ್ನು ಕೆಲವೆಡೆ ಸುಬ್ಬಾರೆಡ್ಡಿ ಬೆಂಬಲಿಗರು ಅಂಗಡಿಗಳನ್ನು ಬಲವಂತವಾಗಿ ಬಂದ್ ಮಾಡಿಸಿದ್ದು, ಈ ವೇಳೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ವಾಗ್ವಾದವು ನಡೆದಿದೆ. ಈ ನಡುವೆ ಖುದ್ದು ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಹೈಕಮಾಂಡ್ ಬಗ್ಗೆ ಬೇಸರ ಹೊರಹಾಕಿದ್ದಾರೆ. 2023ರಲ್ಲೇ ಮಾತು ಕೊಟ್ಟಿದ್ರು, ಈಗ ಕಾಲ ಕೂಡಿ ಬಂದಾಗ್ಲೂ ನನಗೆ ಸ್ಥಾನ ಸಿಕ್ಕಿಲ್ಲ, ನಾನು ಪಕ್ಷಕ್ಕೆ ನಿಷ್ಠೆಯಿಂದಿದ್ದೆ, ಆದರೆ ಪಕ್ಷ ನನಗೆ ನಿಷ್ಠೆ ತೋರಿಸಿಲ್ಲ ಎಂದಿದ್ದಾರೆ. ಇಡೀ ಡಿಸ್ಟಿಕಲ್ಲಿ ಎಲ್ಲ ಕ್ಷೇತ್ರನೂ ಸಚಿವರನ್ನು ಕಂಡಿದೆ, ಆದರೆ ಬಾಗೇಪಲ್ಲಿ ಕ್ಷೇತ್ರ ಅತ್ಯಂತ ಹಿಂದುಳಿದ ತಾಲೂಕಿಗೆ ಇದುವರೆಗೂ ಒಂದು ಸಲ ಕೂಡ ಸಚಿವರಾಗದೇ ಇರೋದಕ್ಕೆ ನನಗೆ ನೋವಿದೆ. ಕೆಲವು ಕಾರಣಗಳಿರ್ಬೋದು. ಮೊದಲು ಸರ್ಕಾರ ಇದ್ದಾಗ ಅಲ್ಲಿ ಶಾಸಕರು ಇರ್ತಾ ಇಲ್ಲ, ಅಲ್ಲಿ ಶಾಸಕರಿದ್ದಾಗ ಇಲ್ಲಿ ಸರ್ಕಾರ. ಈಗೆಲ್ಲ ಕಾಲ ಕೂಡಿ ಬಂದಾಗಲೂ ಕೊಡದೇ ಇರೋದು ತುಂಬ ನನಗೆ ಬೇಸರನಾಗಿದೆ. BJPಯವರು ಆಪರೇಷನ್ ಕಮಲ ಮಾಡಿದಾಗ ಈ ಭಾಗದ ನನ್ನ ಸ್ನೇಹಿತ ಡಾಕ್ಟರ್ ಸುಧಾಕರ್, ಈಗಿನ ಲೋಕಸಭಾ ಸದಸ್ಯರು, ನನಗೆ ಪಾಪ ಸುಮಾರು ಸಲ ನನಗೆ ಹೇಳಿದರು, ರೆಡ್ಡಿಯವರೇ ಬಂದುಬಿಡಿ, ಇಬ್ಬರು ಜೊತೆಯಲ್ಲಿದ್ದೀವಿ, ನೀವು ಚಿಕ್ಕಬಳ್ಳಾಪುರಕ್ಕೆ ಉಸ್ತುವಾರಾಗಿ ನಾನು ಕೋಲಾರಕ್ಕೆ ಉಸ್ತುವಾರಾಗ್ತೀನಿ, ಬನ್ನಿ ಅಂದರು. ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ. ಪಕ್ಷದಲ್ಲಿ ನಿಷ್ಠೆಯಾಗಿರಬೇಕು, ಯಾವತ್ತು ಪಕ್ಷಕ್ಕೆ ನಿಷ್ಠೆ ಯಾವತ್ತಾದರೂ ಒಳ್ಳೆಯದಾಗುತ್ತೆ ಅಂತ ನಂಬಿದ್ದೆ. ಆದರೆ ಯಾಕೋ ನನಗೆ ಪಕ್ಷ ನಾನು ತೋರಿಸಿದ ನಿಷ್ಠೆ ನನಗೆ ಪಕ್ಷ ತೋರಿಸ್ತಾ ಇಲ್ಲ ಅಂತ ಬೇಸರ ಇದೆ. ಫಸ್ಟ್ ಟೈಮು 2023ರಲ್ಲಿ ಸಚಿವ ಸಂಪುಟ ಆದಾಗ ಕೊಡ್ತೀವಿ ಅಂತ ಮಾತು ಕೊಡ್ತಾ ಬಂದರು. ಕೊನೆಗೆ ಡೆಲ್ಲಿಗೆ ಕರೆದು ಇಲ್ಲ ಸೆಕೆಂಡ್ ಟೈಮ್ 2 ವರ್ಷಕ್ಕೆ ರೀಸಫಲ್ ಮಾಡ್ತೀವಿ, ಖಂಡಿತ ಹಾಕ್ಕೊಡ್ತೀವಿ ಅಂದರು. ಆಗಲೂ ಕೊಡಲಿಲ್ಲ. ನಿಗಮ ಕೊಟ್ಟರು, ನಿಗಮ ನಾನೇ ಬೇಡ ಅಂತ ವಾಪಸ್ ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ಮಾಧ್ಯಮ ನಿಮಗೆ ಕೇಳ್ತೀನಿ, ನನಗೆ ಅನ್ಯಾಯ ಆಗಿದೆಯಾ ಕಾಂಗ್ರೆಸ್? ಇಲ್ಲ ನೀವೇ ಇಲ್ಲಿ. ಇತ್ತ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರಗೊಂಡಿರುವ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಕಿಯೋನಿಕ್ಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಸಾಧ್ಯತೆಗಳಿವೆ ಎನ್ನಲಾಗಿದೆ. ಈ ನಡುವೆ ಶರತ್ ಸರಕಾರಿ ಕಾರು ಬಿಟ್ಟು ಖಾಸಗಿ ಕಾರಿನಲ್ಲಿ ಓಡಾಡುತ್ತಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನೂ ಹೇಳ್ತಾ ಇಲ್ಲ, ಬೇಕು ಅಂತಾನೂ ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನು ಕೊಪ್ಪಳದಲ್ಲೂ ಅಸಮಾಧಾನ ಭುಗಿಲೆದ್ದಿದೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜ್ಯೋತಿ ಗೊಂಡಬಾಳ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇನ್ನು ಶಾಸಕ RV ತಿಮ್ಮಾಪುರಗೆ ಸಚಿವ ಸ್ಥಾನ ನೀಡದ್ದಕ್ಕೆ ಬಾಗಲಕೋಟೆಯ ಲೋಕಾಪುರ ಪಟ್ಟಣದಲ್ಲಿ ತಿಮ್ಮಾಪುರ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ರು. ಇನ್ನು ರಾಯಚೂರು ಜಿಲ್ಲೆಯಲ್ಲಿ 4 ಶಾಸಕರು 4 MLCಗಳಿದ್ರು ಸಚಿವ ಸ್ಥಾನ ಸಿಕ್ಕಿಲ್ಲ. 8 ಮಂದಿ ಶಾಸಕರಿದ್ರು ಜಿಲ್ಲೆಗೆ ಅನ್ಯಾಯವಾಗಿದೆ ಎಂದು ರಾಯಚೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಸಚಿವ ಸ್ಥಾನ ಸಿಗದ ಬೇಸರ
ಬಂದ್ ರಾಜೀನಾಮೆ ಪ್ರತಿಭಟನೆಯ ರೂಪ ಪಡೆದುಕೊಂಡಿದೆ. ಹೀಗೆ ಸಚಿವ ಸಂಪುಟ ವಿಸ್ತರಣೆ ಡಿಕೆ ಸರ್ಕಾರಕ್ಕೆ ಹೊಸ ಶಕ್ತಿ ತುಂಬುವ ಬದಲು ಹೊಸ ತಲೆನೋವಾಗಿ ಕಾಡುತ್ತಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.